ಮದೀನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಡೆಬಿಟ್ಟು ಸಂದರ್ಶನ ಮಾಡುತ್ತಿದ್ದ ಮನೆಯೊಂದಿದೆ. ಈ ಜಾಗದಲ್ಲಿ ನಿರ್ಮಿಸಲಾದ ಮಸೀದಿ ಇಂದು ಮದೀನಾ ತಲುಪುವ ಶ್ರದ್ಧಾಳುಗಳು ಸಂದರ್ಶಿಸುವ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದೆ. ಮಸ್ಜಿದ್ ಬನಿ ಉನೈಫ್ ಎಂದು ಕರೆಯಲ್ಪಡುವ ಈ ಮಸೀದಿಯ ಇತಿಹಾಸ ಹೀಗಿದೆ. ಈ ಜಾಗ ಇರೋದು ಮದೀನದಲ್ಲಿರುವ ಮಸ್ಜಿದುಲ್ ಕುಬಾದ ಪಾರ್ಕಿಂಗ್ನ ಹಿಂಭಾಗದಲ್ಲಿ. ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋಗಿದ್ದ ಪ್ರವಾದಿ ಮುಹಮ್ಮದರು ಅಂತಿಮವಾಗಿ ತಲುಪಿದ ಪ್ರದೇಶವಾಗಿದೆ ಕುಬಾ. ಕುಬಾದಿಂದ ಇಂದಿನ ಮಸ್ಜಿದು ನಬವಿಗೆ ಸಾಗುವ ಹಳೆಯ ದಾರಿಯಲ್ಲಿ ಬಲಬದಿಗೆ ಸಿಗುವ ಪ್ರದೇಶದಲ್ಲಿ ಈ ಮಸೀದಿ ಕಾಣಸಿಗುತ್ತದೆ. ಪ್ರವಾದಿಯವರು ಮದೀನದಲ್ಲಿ ನೆಲೆಸಿದ್ದ ಕಾಲದಲ್ಲಿ ಸಂಗಾತಿಗಳಾದ ತಲ್ಹಾ ಇಬ್ನ್ ಅಲ್-ಬರಾ ಅವರ ಮನೆಯಾಗಿತ್ತು ಇದು. ತಲ್ಹಾರನ್ನ ಭೇಟಿಯಾಗಲು ಪ್ರವಾದಿ ಮುಹಮ್ಮದರು ತಮ್ಮ ಸಂಗಾತಿಗಳೊಂದಿಗೆ ಈ ಮನೆಗೆ ಬರುತ್ತಿದ್ದರು. ತಲ್ಹಾ ಅವರು ಅನಾರೋಗ್ಯ ಪೀಡಿತರಾಗಿದ್ದ ವೇಳೆಯಲ್ಲೂ ಪ್ರವಾದಿಯವರು ಈ ಮನೆಗೆ ಭೇಟಿ ಕೊಟ್ಟಿದ್ದರು. ಅಂದಿನ ಪ್ರಮುಖ ವಂಶ ಪರಂಪರೆಗಳಾಗಿದ್ದ ಬನಿ ಅಮ್ರ್ ಇಬ್ನ್ ಔಫ್ ಹಾಗೂ ಅಲ್-ಉಸ್ಬಾ ವಂಶದವರ ವಾಸಕೇಂದ್ರದ ಮಧ್ಯೆ ಇದ್ದ ಪ್ರದೇಶವಾಗಿತ್ತು ಇದು. ಬನು ಹನೀಫ್ ವಂಶದವರ ನೆಲೆಯಾದ್ದರಿಂದ ಅಂದು ಈ ಪ್ರದೇಶ ಬನಿ ಉನೈಫ್ ಎಂದೇ ಹೆಸರುವಾಸಿಯಾಗಿತ್ತು. ಅದೇ ಹೆಸರಿನಲ್ಲಿ ನಂತರದ ಕಾಲದಲ್ಲಿ ಪ್ರವಾದಿ ಸಂಗಾತಿಗಳು ನಿರ್ಮಿಸಿದ್ದಾಗಿದೆ ಮಸ್ಜಿದ್ ಬನಿ ಹುನೈಫ್. ಲಾವಾ ಪ್ರವಾಹವಿದ್ದ ಪ್ರದೇಶವಾದ್ದರಿಂದ ಆ ಕಾಲದ ಮಸೀದಿಯ ನಿರ್ಮಾಣ ಲಾವಾ ಕಲ್ಲುಗಳನ್ನು ಬಳಸಿಕೊಂಡಾಗಿತ್ತು. ಸೌದಿ ದೊರೆ ಸಲ್ಮಾನ್ ಅವರ ವಿಶೇಷ ನಿರ್ದೇಶನದ ಪ್ರಕಾರ ಈ ಮಸೀದಿಯನ್ನ 2020 ಬಳಿಕ ನವೀಕರಿಸಲಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ನಿರ್ಮಾಣಗೊಂಡ ಮಸೀದಿಗಳ ಪೈಕಿ ಇಂದಿಗೂ ಆ ಹಳೆಯ ಕಾಲದ ಚೈತನ್ಯದೊಂದಿಗೆ ನೆಲೆ ನಿಂತಿರುವ ಮಸೀದಿಗಳಲ್ಲೊಂದಾಗಿದೆ ಮದೀನದಲ್ಲಿರುವ ಈ ಅಲ್ ಉನೈಫ್ ಮಸೀದಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.